ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಿಂದ ಪಾರಾಗೋಕೆ ಅವರ ಹೈಕಮಾಂಡ್ ಒಂದು ಸಂದೇಶವನ್ನ ರಾಜ್ಯ ನಾಯಕರಿಗೆ ಕಳುಹಿಸಿದ್ದಾರಂತೆ. ಅದೇನು ಸಂದೇಶ ಕಳುಹಿಸಿದ್ದಾರೆ ನೋಡಿ. ಮೂಡಾದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಪ್ಲಾನ್ ಬಿ. ಹೈಕಮಾಂಡ್ ಬಳಿ ಇದೆಯಾ ಹೊಸ ಫಾರ್ಮುಲಾ? ಸಿದ್ದು ಟೀಮ್ನಿಂದ V3. ರಾಜ್ಯ ರಾಜಕೀಯದಲ್ಲಿ ಮೂಡಾ ವಿವಾದದ್ದೇ ಸದ್ದು. ಒಂದ್ ಕಡೆ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ, ಇನ್ನೊಂದ್ ಕಡೆ ಇಡಿ ಎಂಟ್ರಿಯ ಬೆನ್ನಲ್ಲೇ ಒಂದಲ್ಲ ಒಂದು ಸುದ್ದಿ ಕೇಳಿ ಬರ್ತಾನೆ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ರೆಡಿ ಅನ್ನೋ ಸಂದೇಶವನ್ನ ಸಿಎಂ ಕುರ್ಚಿ ಆಕಾಂಕ್ಷಿಗಳು ರವಾನೆ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅಂತೂ ಈಗ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ. ಇದರ ಮಧ್ಯೆ ಪ್ಲಾನ್ ಬಿ ಸಿದ್ಧಪಡಿಸಿಕೊಂಡಿರುವ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸಂದೇಶವೊಂದನ್ನು ರವಾನಿಸಿದೆ. ಪ್ಲಾನ್ ಬಿ ಏನು ಅಂತ ನೋಡೋದಾದ್ರೆ, ಮೂಡಾ ಪ್ರಕರಣದಲ್ಲಿ ಏನಾಗುತ್ತೋ ಏನೋ ಎಂಬ ಗೊಂದಲ ಇದೆ. ಗೊಂದಲದಿಂದ ಮುಂದಿನ ಪರಿಸ್ಥಿತಿ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಕ್ಲಾರಿಟಿ ಸಿಗೋ ತನಕ ಮೌನವಾಗಿ ಇರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆಯಂತೆ. ಸ್ವತಃ ಖರ್ಗೆಯಿಂದಲೂ ಮೂಡಾ ಕೇಸ್ನಲ್ಲಿ ಕಾದು ನೋಡುವ ತಂತ್ರವನ್ನ ಅನುಸರಿಸಲಾಗ್ತಾ ಇದೆ. ತಂತ್ರಗಾರಿಕೆ ಹೆಣಿತಾ ಇರುವ ಸಚಿವರಿಗೂ ಅದೇ ಸಂದೇಶ ರವಾನೆಯಾಗ್ತಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಪ್ಲಾನ್ ಬಿ ಸಿದ್ಧತೆಗೆ ತಯಾರಿ. ಪ್ಲಾನ್ ಬಿ ಪ್ರಕಾರವೇ ನಡ್ಕೊಳ್ತಾ ಇರುವ ಸಿದ್ದು ಆಪ್ತ ಸಚಿವರು. ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾದ್ರೆ ಮಾತ್ರ ಪ್ಲಾನ್ ಬಿ ಅನ್ನೋ ಪರಿಸ್ಥಿತಿ. ಪ್ಲಾನ್ ಬಿ ಪ್ರಕಾರ ಶಾಸಕರ ಬೆಂಬಲ ಪಡೆಯೋ ಬಗ್ಗೆ ಸುದೀರ್ಘ ಚರ್ಚೆ. ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ ಎನ್ನಲಾಗ್ತಿದೆ. ಸಿದ್ದು ಆಪ್ತರಿಂದ V3 ಬಿಗ್ ಪ್ಲಾನ್. ಆಪ್ತರಿಗೆ ಬೆಂಬಲ ಕೊಡ್ತಾರ ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆ ಪ್ರಶ್ನೆ ಉದ್ಭವಿಸಿದ್ರೆ V3 ಫಾರ್ಮುಲಾ ಪ್ರಯೋಗ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ಮುಂದಾಗಿದೆ. ದಲಿತ ಸಮುದಾಯದ ನಾಯಕರಾದ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, HC ಮಹದೇವಪ್ಪ ತಂತ್ರಗಾರಿಕೆಯಲ್ಲಿ ತೊಡಗಿದ್ದು, ಇದರ ಭಾಗವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಎನ್ನಲಾಗಿದೆ. ಮುಂದೆ ಏನಾದರೂ ರಾಜಕೀಯ ಬೆಳವಣಿಗೆಗಳು ನಡೆದ್ರೆ ಸಿದ್ದರಾಮಯ್ಯ ಹೇಳಿದ್ದೇ ಫೈನಲ್ ಆಗಬೇಕು ಎಂಬುದು ಈ ಟೀಮ್ನ ಪ್ಲಾನ್ ಆಗಿದೆ. ಇನ್ನು ಏನಿದು V3 ಅನ್ನೋದನ್ನ ನೋಡುವುದಾದ್ರೆ, ಸಿದ್ದರಾಮಯ್ಯಗೆ ರಕ್ಷಣೆ ಇಲ್ಲದೇ ಇದ್ರೆ V3 ಗೇಮ್ ಅನ್ನ ಶುರು ಮಾಡೋ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ಲಾಸ್ಟ್ ಸ್ಟ್ರೋಕ್ಗೆ ಸಿದ್ಧತೆಗಳಾಗ್ತಾ ಇದೆ. ಜಾರಕಿಹೊಳಿ, ಪರಮೇಶ್ವರ್, HC ಮಹದೇವಪ್ಪ V3 ಪ್ಲಾನ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ನಾವು 3 ಮಿನಿಸ್ಟರ್, ನಮಗೆ 100 MLAಗಳು. ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಕಡೆ ತನಕ ನಿಲ್ಲುವಂತಹ ತಂತ್ರದ ಭಾಗ ಆಗಿದೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಶಾಸಕರ ಪಡೆ, ಅದೇ ಶಾಸಕರ ವಿಶ್ವಾಸವನ್ನ ಗಳಿಸುವಂತಹ ತಂತ್ರವನ್ನ ಮಾಡಲಾಗುತ್ತೆ. ಸಿದ್ದರಾಮಯ್ಯ ಹೇಳಿದ್ದು ಫೈನಲ್ ಆಗಬೇಕು ಎಂಬ ಅಜೆಂಡವನ್ನ ಇಲ್ಲಿ ಅನುಸರಿಸಲಾಗುತ್ತೆ. ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರ ಅನ್ನೋದೇ ಈಗಿನ ಕುತೂಹಲ. ಸಿದ್ದು ಎಷ್ಟು ವರ್ಷದ ಸಿಎಂ ಅಂತ ಗೊತ್ತಿಲ್ಲ, ಆದ್ರೆ ಅವರೇ ಸಿಎಂ ಎಂದ ಜಾರಕಿಹೊಳಿ ಭೇಟಿಯಾದ್ರೆ ತಪ್ಪೇನು ಅಂತಿದ್ದಾರೆ ಪರಂ. ದಸರಾ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೀಡಿರೋ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದ್ ನನಗೆ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿಗಳು ಅಂತ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನೊಂದ್ ಕಡೆ ಜಾರಕಿಹೊಳಿ ಜೊತೆಗೆ ಟೀ ಪಾರ್ಟಿಯನ್ನ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಇಬ್ಬರು ಚರ್ಚೆ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂ ಅಪ್ರಸ್ತುತ ಅಂದಿರುವ ಸಚಿವ ರಾಮಲಿಂಗಾರೆಡ್ಡಿ, ದಲಿತರು ಮುಂದೆ ಸಿಎಂ ಯಾಕೆ ಅಂತ ಪ್ರಧಾನಿಯೇ ಆಗ್ಲಿ. ಈಗಾಗಲೇ ಸಿಎಂ ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ. ಸರಿ ನಾವು ಹೇಳಿದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಕೊಡಲ್ಲ. ಎಲ್ಲಿ ನಾವು ಇಬ್ಬರು ಕೂತ್ಕೊಂಡು 2 ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋದಾದ್ರೆ ಭಾಳ ಚರ್ಚೆಗಳಾಗ್ತಾವೆ. ಆ ಥರ ಏನಾಗೋದಿಲ್ಲ. ಈಗ ಖಾಲಿ ಇದೆಯಾ, ಮುಂದಕ್ಕೆ ಯಾವಲ್ಲ ಆಗಲಿ, ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ? ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಮುಂದಕ್ಕೆ ಪ್ರಧಾನಮಂತ್ರಿಗಳು ಯಾರಾದರೂ ಆಗಲಿ, ದಲಿತರು ಬೇಡ ಅಂತ ಹೇಳೋಕ್ಕಾಗತ್ತಾ? ರಾಷ್ಟ್ರಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳು ಆಗಲಿ, ಮುಂದಕ್ಕೆ ಯಾವಲ್ಲಾದರೂ. ಒಟ್ನಲ್ಲಿ ಮೂಡಾ ತನಿಖೆಯ ಮೇಲೆ ರಾಜ್ಯ ರಾಜಕೀಯ ನಿಂತಿದ್ದು, ತನಿಖೆಯ ನಂತರ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.